ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್ ಅಂತ. ಸೆಕೆಂಡ್ PUC ಫಿಸಿಕ್ಸನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದುವರೆಗೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಹಾಗೆ ಒಂದು ಸತಿ ವಾಪಸ್ ಹೋಗಿ ನೋಡಿ, 4 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಯಾವ್ಯಾವ್ದ್ರ ಬಗ್ಗೆ ಅಂತ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡಿದರೆ, ಇಟ್ ಈಸ್ ಅಬೌಟ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಫ್ಯಾರಡೇಸ್ ಲಾಸ್ ಆ್ಯಂಡ್ ಲೆನ್ಸ್ ಲಾ, ಆಮೇಲೆ ಮೋಷನಲ್ EMF, ಎಡ್ಡಿ ಕರೆಂಟ್, ಕಾನ್ಸೆಪ್ಟ್ ಆಫ್ ಇಂಡಕ್ಟೆನ್ಸ್, ಸೆಲ್ಫ್ ಇಂಡಕ್ಟೆನ್ಸ್ ಮತ್ತು ಎಕ್ಸ್ಪ್ರೆಷನ್ ಫಾರ್ ಸೆಲ್ಫ್ ಇಂಡಕ್ಟೆನ್ಸ್. ಇಷ್ಟು ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೀನಿ. ನೌ ಲೆಟ್ ಮಿ ಗೋ ಒನ್ ಸ್ಟೆಪ್ ಫರ್ದರ್. ಸಿ, ಇನ್ ಇಂಡಕ್ಟೆನ್ಸ್ ದೇರ್ ಆರ್ 2 ಟೈಪ್ಸ್. 2 ಥರ ಇದೆ ಅಂತ ಹೇಳಿದ್ದೆ. ಒಂದು ಸೆಲ್ಫ್ ಇಂಡಕ್ಟೆನ್ಸ್, ಇನ್ನೊಂದು ಮ್ಯೂಚುವಲ್ ಇಂಡಕ್ಟೆನ್ಸ್. ಸೆಲ್ಫ್ ಇಂಡಕ್ಟೆನ್ಸ್ ಅಲ್ಲಿ ಬರೀ ಒಂದು ಕಾಯಿಲ್ ಮಾತ್ರ ಇರುತ್ತೆ. ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಬಂದಾಗ 2 ಕಾಯಿಲ್ಗಳು ಇರಬೇಕು. ಇಂಡಕ್ಟೆನ್ಸ್ ಅಂದರೆ ಏನು ಅಂತ ಮತ್ತೆ ಪದೇ ಪದೇ ರಿಪೀಟ್ ಮಾಡೋದು ಬೇಡ. ಇಟ್ ಈಸ್ ಸಮಥಿಂಗ್ ಲೈಕ್ ಕೆಪಾಸಿಟೆನ್ಸ್, ಇಟ್ ಈಸ್ ಸಮಥಿಂಗ್ ಲೈಕ್ ರೆಸಿಸ್ಟೆನ್ಸ್. ಅಂದರೆ ಒಂದು ರೀತಿಯ ಎನರ್ಜಿ ಸ್ಟೋರ್ ಮಾಡಲಿಕ್ಕೂ ಅದು ಹೆಲ್ಪ್ ಆಗುವಂಥ ಕಾನ್ಸೆಪ್ಟು, ಅಪೋಸಿಷನ್ಗೂ ಕೂಡ ಅದು ಕಾಂಟ್ರಿಬ್ಯೂಟ್ ಮಾಡುವಂಥ ಕಾನ್ಸೆಪ್ಟ್. ಇಂಡಕ್ಟೆನ್ಸನ್ನು ನಾವು ಯಾವ ಥರ ಡಿಫೈನ್ ಮಾಡಿದ್ವಿ? ಇಂಡಕ್ಟೆನ್ಸ್ ಈಸ್ ದ ಮೆಷರ್ ಆಫ್ ಫ್ಲಕ್ಸ್ ಲಿಂಕೇಜ್ ಪರ್ ಯೂನಿಟ್ ಕರೆಂಟ್. L is equal to N into 5 divided by I ಅಂತ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಬನ್ನಿ ಇವಾಗ ಮ್ಯೂಚುವಲ್ ಇಂಡಕ್ಟೆನ್ಸ್ ಕಡೆಗೆ ಹೋಗೋಣ. ಆಸ್ ಐ ಟೋಲ್ಡ್ ಜಸ್ಟ್ ನೌ, ದೇರ್ ಮಸ್ಟ್ ಬಿ 2 ಕಾಯಿಲ್ಸ್ ನೌ. ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ರಿಕಾಲ್, ಇನ್ ದ ಫಸ್ಟ್ ವಿಡಿಯೋ ಆರ್ ಮೇ ಬಿ ಇನ್ ದ ಸೆಕೆಂಡ್ ವಿಡಿಯೋ ಐ ವಾಸ್ ಟಾಕಿಂಗ್ ಅಬೌಟ್ ಕಾಯಿಲ್ ಎಕ್ಸ್ಪೆರಿಮೆಂಟ್. ಫ್ಯಾರಡೆ ಮಾಡಿದ್ನಲ್ಲ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಅಂತ ಒಂದು, ಇನ್ನೊಂದು ಕಾಯಿಲ್ ಎಕ್ಸ್ಪೆರಿಮೆಂಟ್. ಸೊ ಕಾಯಿಲ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾನು 2 ಕಾಯಿಲ್ಗಳನ್ನು ಈ ತರ ಪಕ್ಕ ಇಟ್ಟಿದೆ. ಇದೊಂದು ಕಾಯಿಲ್ ಮತ್ತೆ ಇದೊಂದು ಕಾಯಿಲ್. ಇದರಲ್ಲಿ ಒಂದನ್ನ ಪ್ರೈಮರಿ ಕಾಯಿಲ್ ಮತ್ತೆ ಇನ್ನೊಂದು ಸೆಕೆಂಡರಿ ಕಾಯಿಲ್ ಅಂತ ಕರೆದಿದೆ. ಸೊ ಇದನ್ನ ಇವಾಗ ಕನ್ಸಿಡರ್ ಮಾಡ್ತೀನಿ. ಸೊ ನೌ ಐ ವಿಲ್ ಕನ್ಸಿಡರ್ 2 ಕಾಯಿಲ್ಸ್. ಒನ್ ಈಸ್ ಪ್ರೈಮರಿ ಕಾಯಿಲ್. ಸೊ ಇಟ್ ಈಸ್ ಲೈಕ್ ದಿಸ್ and it is connected to battery along with the plug key, and right in front of that, front ಅಂದ್ರೆ ಈ ಕಡೆನೂ ಆಗ್ಬೋದು, ಆ ಕಡೆನೂ ಆಗ್ಬೋದು, ಇಲ್ಲೂ ಆಗ್ಬೋದು. ಸೊ ಈಗ ನಾನು ಇಲ್ಲಿ ಬರಿತೀನಿ, ಸೆಕೆಂಡರಿ ಕಾಯಿಲ್ ಅನ್ನ ಈ ತರ ಬರ್ಕೋತೀನಿ. ಸೊ ದಿಸ್ ಈಸ್ ಸೆಕೆಂಡರಿ ಕಾಯಿಲ್ and the secondary coil is connected to galvanometer. ಸೊ ಸೆಕೆಂಡರಿ ಕಾಯಿಲ್ ಈ ತರ, ಪ್ರೈಮರಿ ಕಾಯಿಲ್ ಈ ತರ ಇದೆ. ಓಕೆನಾ? Assume that they both are having same length, and area of each turn is same. So length is L, area of the coil is A, okay, but primary turns, number of primary turns and number of secondary turns are not same. Primary turns ಅಲ್ಲಿ primary coil is having number of turns N2, secondary coil is having number of turns N1 ಅಂತ ಇಟ್ಕೊಳ್ಳೋಣ. ಆಯ್ತಾ? ಈಗ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂದರೆ ಏನು ನೋಡಿ. ಸೆಲ್ಫ್ ಇಂಡಕ್ಟೆನ್ಸ್ ಅನ್ನು ಇನ್ನೊಮ್ಮೆ ಗ್ಲಾನ್ಸ್ ಮಾಡ್ಬಿಡ್ತೀನಿ. ಒಂದು ಕಾಯಿಲ್, ಈ ಕಾಯಿಲ್ನಲ್ಲಿ ಕರೆಂಟನ್ನು ಪಾಸ್ ಮಾಡ್ತೀನಿ. DC ಪಾಸ್ ಮಾಡಿದರೆ ಅಪೋಸಿಷನ್ ಏನು ಬರೋದಿಲ್ಲ. AC ಪಾಸ್ ಮಾಡಿದಾಗ ಅಪೋಸಿಷನ್ ಬರುತ್ತೆ. ಸೊ ಯಾಕೆ ಅಪೋಸಿಷನ್ ಬರುತ್ತೆ? ಬಿಕಾಸ್ ಆಫ್ ಇಂಡ್ಯೂಸ್ಡ್ ಎಫೆಕ್ಟ್. ಸೊ ಇಂಡ್ಯೂಸ್ಡ್ ಕರೆಂಟ್ ವಿಲ್ ಅಪೋಸ್ ದ ಫ್ಲೋ ಆಫ್ ವೇರಿಯಬಲ್ ಕರೆಂಟ್, ಆರ್ ಇಂಡ್ಯೂಸ್ಡ್ ಕರೆಂಟ್ ವಿಲ್ ಅಪೋಸ್ ದ ಚೇಂಜ್ ಇನ್ ದ ಕರೆಂಟ್. ಬರೀ ಕರೆಂಟನ್ನು ಅಪೋಸ್ ಮಾಡೋದಿಲ್ಲ, ಇಟ್ ವಿಲ್ ಅಪೋಸ್ ದ ಚೇಂಜಸ್ ಇನ್ ದ ಕರೆಂಟ್. ನೋಡಿ, ಇಲ್ಲಿ ಇಂಡ್ಯೂಸ್ಡ್ ಕರೆಂಟು ಇದೇ ಕಾಯಿಲ್ನಲ್ಲಿ ಬರುತ್ತೆ, ವೇರಿಯೇಷನ್ ಕೂಡ ಇದೇ ಕಾಯಿಲ್ನಲ್ಲಿ ಆಗುತ್ತೆ. ಸೊ ಎಲ್ಲನೂ ಒಂದೇ ಕಾಯಿಲ್ನಲ್ಲಿ ನಡೆದು ಹೋಗೋದ್ರಿಂದ ಅದನ್ನು ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಕರಿತೀವಿ. ಆದರೆ ಇಲ್ಲಿ ಹಂಗೆ ಆಗೋದಿಲ್ಲ. ಅಫ್ಕೋರ್ಸ್ ಅದಕ್ಕೆ DC ಬರೆದಿರ್ತೀನಿ, ಆಮೇಲೆ ಅದನ್ನು ಸ್ವಿಚ್ ಓವರ್ ಟು AC ಮಾಡ್ತೀನಿ ನಾನು. ಈಗ ಸ್ವಿಚ್ ಆನ್ ಮಾಡಿದಾಗ ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂದ್ಬಿಡುತ್ತೆ. ಈ ರೀತಿ ಬಂದಂಥ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈ ಕಾಯಿಲ್ಗೆ ಟಚ್ ಆಗುತ್ತೆ. ಯಾವ ಕಾಯಿಲ್ಗೆ? ಸೆಕೆಂಡರಿ ಕಾಯಿಲ್ಗೆ ಲಿಂಕ್ ಆಗುತ್ತೆ. ನೋಡಿ, ಫಸ್ಟ್ ಸೆಕೆಂಡರಿ ಕಾಯಿಲ್ನಲ್ಲಿ ಯಾವುದೇ ರೀತಿಯ ಫ್ಲಕ್ಸ್ ಇರಲಿಲ್ಲ, ಇವಾಗ ಫ್ಲಕ್ಸ್ ಬಂದು ಲಿಂಕ್ ಆಯಿತು. ಸೊ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಸೆಕೆಂಡರಿ ಕಾಯಿಲ್. ನೆನಪಾಗ್ತಿದೆಯಾ? ಫ್ಲಕ್ಸ್ ಲಿಂಕ್ಡ್ ವಿತ್ ದಿ ಕಾಯಿಲ್ ಅನ್ನೇ ನಾವು ಇಂಡಕ್ಟೆನ್ಸ್ ಅಂತ ಕರೆಯೋದು. ಫ್ಲಕ್ಸ್ ಲಿಂಕ್ಡ್ ವಿತ್ ದ ಸೆಕೆಂಡರಿ ಕಾಯಿಲ್ due to current flow in the primary coil is known as mutual inductance. ವಿದ್ಯಾರ್ಥಿಗಳೇ, ಇದನ್ನು ನಾನು ಯಾವ ಥರ ಬರೆದಿದ್ದು? N∅ is equal to Li ಅಂತ. ಇವಾಗ ನಾನು ಏನು ಬರೀಬೇಕು? ಫ್ಲಕ್ಸ್ ಲಿಂಕೇಜ್ N∅ ಏನೇ ಅದು ಈಸ್ ಈಕ್ವಲ್ ಟು M into I, where M stands for coefficient of mutual inductance, like L stands for coefficient of self-inductance. This M is therefore N∅ divided by I. L ತರನೇ L is equal to N∅ by I ಇದ್ದಂಗೆನೆ M is equal to N∅ by I. ಆದರೆ
ಡೆಫಿನೇಷನಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಏನು ಬದಲಾವಣೆ? ಸೆಲ್ಫ್ ಇಂಡಕ್ಟೆನ್ಸಲ್ಲಿ ನಾವೇನು ಹೇಳ್ತೀವಿ? ಫ್ಲಕ್ಸ್ ಲಿಂಕೇಜ್ ಪರ್ ಯೂನಿಟ್ ಕರೆಂಟ್ ಇನ್ ದ ಸೇಮ್ ಕಾಯಿಲ್ ಅಂತ. ಆದರೆ ಇಲ್ಲಿ ಹಂಗಲ್ಲ, ಫ್ಲಕ್ಸ್ ಲಿಂಕೇಜ್ ಇನ್ ದ ಸೆಕೆಂಡರಿ ಕಾಯಿಲ್ ಡ್ಯೂ ಟು ಕರೆಂಟ್ ಫ್ಲೋಯಿಂಗ್ ಇನ್ ದ ಪ್ರೈಮರಿ ಕಾಯಿಲ್. ಸೊ ಇದು ಸೆಕೆಂಡರಿ ಕಾಯಿಲಿನಲ್ಲಿ ಹೋಗೋ ಕರೆಂಟ್ ಅಲ್ಲ, ಅಲ್ಲಿ ಕರೆಂಟ್ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಪವರ್ ಸಪ್ಲೈನೇ ಇಲ್ಲ. ಕರೆಂಟು ಹರಿಯೋದು ಪ್ರೈಮರಿ ಕಾಯಿಲ್ನಲ್ಲಿ, ಅದರಿಂದ ಬಂದಂಥ ಫ್ಲಕ್ಸ್ ಲಿಂಕ್ ಆಗೋದು ಸೆಕೆಂಡರಿ ಕಾಯಿಲ್ನಲ್ಲಿ. ಇದರಲ್ಲಿ ಫ್ಲಕ್ಸ್ ಲಿಂಕ್ ಆಗಲ್ವಾ ಸರ್? ಆಗುತ್ತೆ. ಇದರಲ್ಲಿ ಆಗೋ ವಿದ್ಯಮಾನಗಳನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಅದನ್ನು ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಕರೆದು ಬಿಟ್ಟಿದ್ದೀವಿ. ಅದರ ಜೊತೆಗೆ ಪಕ್ಕದಲ್ಲಿ ಇನ್ನೊಂದು ಕಾಯಿಲನ್ನು ಇಟ್ಟರೆ, ಸೆಕೆಂಡರಿ ಕಾಯಿಲನ್ನು ತಂದಿಟ್ಟರೆ ಅದಕ್ಕೂ ಫ್ಲಕ್ಸ್ ಲಿಂಕ್ ಆಗುತ್ತೆ, ಟಚ್ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಎಷ್ಟು ಕನೆಕ್ಟ್ ಆಗುತ್ತೆ? N5 ಕನೆಕ್ಟ್ ಆಗುತ್ತೆ. ಸರ್ ಎನ್ ಅಂದರೆ ಏನು ಸರ್? ನಂಬರ್ ಆಫ್ ಟರ್ನ್ಸ್. ಈ ಸರ್ ಇಲ್ಲಿ 2 ನಂಬರ್ ಆಫ್ ಟರ್ನ್ಸ್ ಇದೆ, ಯಾವುದನ್ನು ಬರೀಬೇಕು ಸರ್? ಸೆಕೆಂಡರಿ ಕಾಯಿಲ್ ಅಲ್ವಾ ನಾವು ಮಾತಾಡ್ತಾ ಇರೋದು, ಹಾಗಾಗಿ ಇದನ್ನು N1 ಬರೀಬೇಕು. ಸೊ ಡೆಫಿನೇಷನ್ ಆಫ್ ಮ್ಯೂಚುವಲ್ ಇಂಡಕ್ಟೆನ್ಸ್, ಇಟ್ ಈಸ್ ದ ಫ್ಲಕ್ಸ್ ಲಿಂಕೇಜ್ ಇನ್ ದ ಸೆಕೆಂಡರಿ ಕಾಯಿಲ್ ಪರ್ ಯೂನಿಟ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಪ್ರೈಮರಿ ಕಾಯಿಲ್. ಅರ್ಥ ಆಯ್ತಲ್ವಾ? ಫ್ಲಕ್ಸ್ ಲಿಂಕೇಜ್ ಇನ್ ದ ಕಾಯಿಲ್ ಪರ್ ಯೂನಿಟ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಕಾಯಿಲ್. ಇಲ್ಲಿ ಪ್ರೈಮರಿ ಸೆಕೆಂಡರಿ ಅಂತ ಬಿಡಿಬಿಡಿಯಾಗಿ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಇರೋದೇ ಒಂದು ಕಾಯಿಲ್ ಸೆಲ್ಫ್ ಇಂಡಕ್ಟೆನ್ಸಲ್ಲಿ. ಆದರೆ ಮ್ಯೂಚುವಲ್ ಇಂಡಕ್ಟೆನ್ಸಲ್ಲಿ ಹಂಗಲ್ಲ, ಪ್ರೈಮರಿನೂ ಇದೆ, ಸೆಕೆಂಡರಿನೂ ಇದೆ. ಸೊ ಪ್ರೈಮರಿನಲ್ಲಿ ಕರೆಂಟ್ ಹರಿದಾಗ ಸೆಕೆಂಡರಿನಲ್ಲಿ ಫ್ಲಕ್ಸ್ ಲಿಂಕೇಜ್ ಆಗುತ್ತಲ್ಲ, ಮ್ಯೂಚುವಲ್ ಆಗಿ ಬರುತ್ತಲ್ಲ, ಅದನ್ನು ನಾವು ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕರಿತೀವಿ. ಓಕೆ, ಇಷ್ಟು ಹೇಳಿದ ಮೇಲೆ ಈಗ ಮ್ಯೂಚುವಲ್ ಇಂಡಕ್ಟೆನ್ಸ್ಗೆ ಈಕ್ವೇಷನ್ ಅನ್ನು ಡಿರೈವ್ ಮಾಡೋಣ. ಎಕ್ಸಾಕ್ಟ್ಲಿ ಸಿಮಿಲರ್ ಟು ಎಕ್ಸ್ಪ್ರೆಷನ್ ಫಾರ್ ಎಲ್. ಜ್ಞಾಪಿಸ್ಕೊಳ್ಳಿ, ಅಲ್ಲಿ ಏನು ಮಾಡಿದ್ದೆ ನಾನು? ಎಸ್, ಫಸ್ಟ್ ನಾನು ಏನು ಮಾಡಿದ್ದೆ? ಎಲ್ ಅಂತ ಈ ಫಾರ್ಮುಲಾ ಅಂದರೆ ಈ ಈಕ್ವೇಷನನ್ನು ತಗೊಂಡಿದ್ದೆ, N5 = Li ಅಂತ. ಇವಾಗ ಕನ್ಸಿಡರ್ N1 M × I. ಓಕೆನಾ? N1 ಅಂದರೆ ಏನು? ಪ್ರೀವಿಯಸ್ ಡೆರಿವೇಷನ್ ಅನ್ನು ನೆನಪಿಸ್ಕೋಬೇಕು. N = N × L. ನಂಬರ್ ಆಫ್ ಟರ್ನ್ಸ್ ಸ್ಮಾಲ್ n × L. ಆ ಥರ ಇದು N1 L ಇಂಟು ಫೈ ಅಂದರೆ BA ಮ್ಯಾಗ್ನೆಟಿಕ್ ಫ್ಲಕ್ಸ್ M × I. ಗೊತ್ತಾಗ್ತಾ ಇದೆಯಾ? ಸರಿ ಸರ್. ಬಿ ಅಂದರೆ ಏನು? ಇಟ್ ಈಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಇನ್ ದ ಪ್ರೈಮರಿ ಕಾಯಿಲ್. ಸೊ ಪುಟ್ B = μ0 N. ಯಾವ N ಇವಾಗ? ಪ್ರೈಮರಿ ಕಾಯಿಲಿನ N, ಅದನ್ನು N2 ಅಂತ ಕರಿತೀನಿ. L ಸಾಲೆನಾಯ್ಡ್ ಫಾರ್ಮುಲಾ μ0 Ni ಸರಿ, ಸಾಲೆನಾಯ್ಡ್ ಫಾರ್ಮುಲಾ ಪ್ರೀವಿಯಸ್ ಡಿರೈವೇಷನ್ ಥರನೇ. ಒಂದೇ ವ್ಯತ್ಯಾಸ ಏನಪ್ಪ ಅಂದರೆ ಅಲ್ಲಿ ಎರಡೂ ಸತಿನೂ N ಬರೆದಿದ್ದೆ, ಇಲ್ಲಿ ಒಂದು ಸತಿ N1 ಬರೀಬೇಕು, ಇನ್ನೊಂದು ಸತಿ N2 ಬರೀಬೇಕು. ಓಕೆ, ವಾಪಸ್ ಇಲ್ಲಿಗೆ ಹೋಗೋಣ. ದೇರ್ಫೋರ್ ದಿಸ್ ಬಿಕಮ್ಸ್ N1 L, B ಜಾಗಕ್ಕೆ μ0 N2 I, A as it is ಇಟ್ಕೊಳ್ಳಿ = M × I. Okay, now simplify. Cancel I on both the sides. We have N1 N2 μ0 L A that is equal to M. ವಿದ್ಯಾರ್ಥಿಗಳೇ, ಒಂದು ಸತಿ ಗಮನಿಸಿ ಈಕ್ವೇಷನ್ ಅನ್ನು. ಸೆಲ್ಫ್ ಇಂಡಕ್ಟೆನ್ಸ್ಗೆ ಏನು ಬಂದಿತ್ತು ಫಾರ್ಮುಲಾ? L = μ0 ಇತ್ತು, N1 N2 ಬದಲಿಗೆ N² ಇತ್ತು, L as it is ಇತ್ತು, A ಇತ್ತು. ಸೊ 1 to 1 ಸೇಮ್ ಇದೆ. ಇಲ್ಲೇ ನಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಸೆಲ್ಫ್ ಇಂಡಕ್ಟೆನ್ಸ್ ಅಂದರೆ ಒಂದೇ ಕಾಯಿಲ್ಲು, ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂದರೆ 2 ಕಾಯಿಲ್ಗಳು, ಒಂದೊಂದು ಕಾಯಿಲಲ್ಲೂ ಬೇರೆ ಬೇರೆ ಥರ ಟರ್ನ್ಸ್ ಇರುತ್ತೆ ಅಂತ. ಸರ್ ಎಲ್ ಸೇಮ್ ಇರಲೇಬೇಕಂತ ಏನಿಲ್ಲ, ಆದರೆ PUC ಲೆವೆಲ್ಗೆ ಸೇಮ್ ಲೆಂತ್ ಇರೋದಕ್ಕೆ ಮಾತ್ರ ನಾವು ಡಿರೈವ್ ಮಾಡ್ತೀವಿ. ಡಿಫ್ರೆಂಟ್ ಲೆಂತ್ ಇದ್ದರೆ, ಡಿಫ್ರೆಂಟ್ ಏರಿಯಾ ಇದ್ದರೆ ಅದು ಕಾಂಪ್ಲಿಕೇಟೆಡ್ ಡಿರೈವೇಷನ್ ಆಗುತ್ತೆ. ಎನಿಹೌ ಇಟ್ ಈಸ್ ನಾಟ್ ದೇರ್ ಇನ್ ದ ಸಿಲೆಬಸ್. ಸೊ ಮ್ಯೂಚುವಲ್ ಇಂಡಕ್ಟೆನ್ಸ್ ಈಸ್ ಗಿವನ್ ಬೈ ದಿಸ್ ಫಾರ್ಮುಲಾ, ಸೆಲ್ಫ್ ಇಂಡಕ್ಟೆನ್ಸ್ ಈಸ್ ಗಿವನ್ ಬೈ ದಿಸ್ ಫಾರ್ಮುಲಾ. ಮತ್ತೊಮ್ಮೆ ಸಮ್ಮರೈಸ್ ಮಾಡ್ತೀನಿ. When there are 2 coils, namely primary and secondary, when current flows in the primary, EMF is induced in the secondary, inductance happens in the secondary. This is known as mutual inductance. Mutual inductance is nothing but flux linked with the secondary coil per unit current flowing in the primary coil. And mutual inductance is derived as follows.
Finally, it comes out to be mu naught N1 N2 LA, where mu naught is the permeability of the vacuum, N1 is number of turns in the secondary, N2 is in the primary, L and A length and area. Okay, ಈ ಫಾರ್ಮುಲಾ ಪ್ರಕಾರ ನಾವು ಏನು ಹೇಳ್ಬೋದು, ಮ್ಯೂಚುವಲ್ ಇಂಡಕ್ಟೆನ್ಸ್ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ಟರ್ನ್ಸ್, ಲೆಂತ್ ಆಫ್ ದಿ ಕಾಯಿಲ್, ಏರಿಯಾ ಆಫ್ ದಿ ಕಾಯಿಲ್ ಆ್ಯಂಡ್ ಮೀಡಿಯಮ್. ಈಗ ಈ ಪ್ರೈಮರಿ ಕಾಯಿಲ್ನಲ್ಲೋ ಅಥವಾ ಸೆಕೆಂಡರಿ ಕಾಯಿಲ್ನಲ್ಲೋ ಒಂದು ಐರನ್ ಪೀಸನ್ನು ಇನ್ಸರ್ಟ್ ಮಾಡಿದರೆ ಮ್ಯೂ ಚೇಂಜ್ ಆಗುತ್ತೆ, ಮ್ಯೂಚುವಲ್ ಇಂಡಕ್ಟೆನ್ಸ್ ಕೂಡ ಚೇಂಜ್ ಆಗುತ್ತೆ. ಸೊ ಇದಿಷ್ಟು ಮ್ಯೂಚುವಲ್ ಇಂಡಕ್ಟೆನ್ಸ್ಗೆ ಸಂಬಂಧಪಟ್ಟಂಗೆ. ಆ್ಯಂಡ್ ಫೈನಲಿ, ಸಿಮಿಲರ್ ಟು ಸೆಲ್ಫ್ ಇಂಡಕ್ಟೆನ್ಸ್, ಇವನ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಈಸ್ ಆಲ್ಸೋ ಎಕ್ಸ್ಪ್ರೆಸ್ಡ್ ಇನ್ ಹೆನ್ರಿ. ಅಂದರೆ SI ಯೂನಿಟ್ ಏನು ಬೇರೆ ಇರೋದಿಲ್ಲ, ಹೆನ್ರಿನೇ. ನೋಡಿ, ಕೆಪಾಸಿಟರಲ್ಲಿ ಎರಡು ಥರ ಕೆಪಾಸಿಟರ್ಸ್ ಇಲ್ಲ, ಎರಡು ಥರ ಕೆಪಾಸಿಟೆನ್ಸ್ ಇಲ್ಲ. ರೆಸಿಸ್ಟೆನ್ಸಲ್ಲೂ ಎರಡು ಥರ ರೆಸಿಸ್ಟೆನ್ಸ್ ಇಲ್ಲ. ಆದರೆ ಇಂಡಕ್ಟೆನ್ಸಲ್ಲಿ ಎರಡು ಥರ ಇದೆ, ಒಂದು ಸೆಲ್ಫ್ ಇಂಡಕ್ಟೆನ್ಸ್, ಇನ್ನೊಂದು ಮ್ಯೂಚುವಲ್ ಇಂಡಕ್ಟೆನ್ಸ್. ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಬರೋದು ಸಿಂಗಲ್ ಕಾಯಿಲಲ್ಲಿ, ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಬರೋದು ಎರಡು ಕಾಯಿಲ್ಗಳಲ್ಲಿ. ಗೊತ್ತಾಯ್ತಲ್ವಾ? ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನು CET ರಿಲೇಟೆಡ್ ಕಾನ್ಸೆಪ್ಟ್ಸ್ ತುಂಬ ಇದೆ. ಇವಾಗ ಅದನ್ನು ಹೇಳೋದು ಬೇಡ, CET ಕ್ಲಾಸ್ ಡಿಸ್ಕಸ್ ಮಾಡಬೇಕಾದ್ರೆ ನಾನೆಲ್ಲ ಹೇಳ್ತಾ ಹೋಗ್ತೀನಿ. ಬ್ರೇಕಿಂಗ್ ಆಫ್ ದ ಸರ್ಕ್ಯೂಟ್ ಅಂತ, ಬ್ಯಾಕ್ EMF ಅಂತ, ಗ್ರೋಯಿಂಗ್ EMF ಅಂತ, ಓಕೆ, ಟೈಮ್ ಆಫ್ ಗ್ರೋತ್ ಅಂತ, ಟೈಮ್ ಆಫ್ ಡಿಕೆ ಅಂತ, ಇವೆಲ್ಲನೂ ಬರ್ತವೆ. ಇವೆಲ್ಲ ಸಿಲೆಬಸ್ಸಲ್ಲಿ, ರೆಗ್ಯುಲರ್ ಸಿಲೆಬಸ್ಸಲ್ಲಿ ಇಲ್ಲ, ಆದರೆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಬರೋವಂಥ ಕಾನ್ಸೆಪ್ಟ್ಸ್ಗಳು. ಇವನ್ನು ನಾನು CET ಡಿಸ್ಕಷನ್ ಸ್ಟಾರ್ಟ್ ಮಾಡಿದಾಗ ಹೇಳ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳೇ, ನೀವು ಒಂದು ಪುಸ್ತಕ ಇಟ್ಕೊಂಡು ನೋಟ್ ಮಾಡ್ಕೊಳ್ತಾ ಹೋಗಿ. ನನ್ನ ವಿಡಿಯೋಗಳನ್ನು ಸುಮ್ಮನೆ ಏನೋ ವಿಡಿಯೋ ಅನ್ನೋ ಥರ ನೋಡಬೇಡಿ. ಒಂದು ಕ್ಲಾಸ್ ರೂಮಲ್ಲಿ ಇದ್ದೀರಾ, ಒಬ್ಬ ಟೀಚರ್ ಪಾಠ ಮಾಡ್ತಿದ್ದಾರೆ, ನೀವು ಪಾಠ ಬರ್ಕೋತಾ ಇದ್ದೀರಾ, ಅವ್ರು ಹೇಳಿದ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೋತಿದ್ದೀರಾ ಅನ್ನೋ ಥರ ನನ್ನ ವೀಡಿಯೋಸನ್ನು ವಾಚ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಬೆನಿಫಿಟ್ ಆಗುತ್ತೆ. ಓಕೆ, ಬನ್ನಿ, ಇಷ್ಟು ಹೇಳಿದ ಮೇಲೆ ಇನ್ನು ಒಂದು ಸ್ಟೆಪ್ ಮುಂದೆ ಹೋಗ್ತೀನಿ. ಈಗ ಸೆಲ್ಫ್ ಇಂಡಕ್ಟೆನ್ಸ್ ಇರ್ಬೋದು, ಮ್ಯೂಚುವಲ್ ಇಂಡಕ್ಟೆನ್ಸ್ ಇರ್ಬೋದು, ಅಲ್ಲಿ ಅಪೋಸಿಷನ್ ಇದ್ದೇ ಇರುತ್ತೆ. ಆ ಅಪೋಸಿಷನನ್ನು ಓವರ್ಕಮ್ ಮಾಡಲಿಕ್ಕೆ ವರ್ಕ್ ಮಾಡಲೇಬೇಕಾಗುತ್ತೆ. ಸೊ ವೆನ್ ಎವರ್ ಯು ಡೂ ದಿ ವರ್ಕ್, ಇಟ್ ಕನ್ವರ್ಟ್ಸ್ ಇನ್ ಟು ಎನರ್ಜಿ ಆ್ಯಂಡ್ ಗೆಟ್ಸ್ ಸ್ಟೋರ್ಡ್ ಇನ್ ದಿ ಫಾರ್ಮ್ ಆಫ್ ಎನರ್ಜಿ, ಇನ್ ದ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿನೋ ಏನೋ ಒಂದಾಗಿ ಸ್ಟೋರ್ ಆಗುತ್ತೆ. ಸೊ ಎಲ್ಲೆಲ್ಲಿ ಅಪೋಸಿಷನ್ ಇರುತ್ತೋ ಆ ಅಪೋಸಿಷನನ್ನು ಫೇಸ್ ಮಾಡಲಿಕ್ಕೆ ವಿ ಹ್ಯಾವ್ ಟು ಡೂ ದ ವರ್ಕ್ ಆ್ಯಂಡ್ ದಟ್ ವರ್ಕ್ ಕನ್ವರ್ಟ್ಸ್ ಇನ್ ಟು ಎನರ್ಜಿ. ನೌ ವಿ ಹ್ಯಾವ್ ಟು ಫೈಂಡ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ದಿ ಇಂಡಕ್ಟರ್. ಓಕೆ, ಐ ವಿಲ್ ಪ್ರೊಸೀಡ್. ನೌ ಲಿಸನ್ ಕೇರ್ಫುಲಿ. ಇಂಡಕ್ಟರ್ನಲ್ಲಿ ಎನರ್ಜಿ ಸ್ಟೋರ್ ಆಗುತ್ತಲ್ಲ, ಅದರ ಫಾರ್ಮುಲಾನ ಡಿರೈವ್ ಮಾಡೋಣ. ಓಕೆನಾ? ಈಗ ಫಸ್ಟ್ ನಾನು ಈ ಈಕ್ವೇಷನ್ನಿಂದ ಶುರು ಮಾಡ್ತೀನಿ. P = VI ಅಂತ, ಇದೆಲ್ಲ ಗೊತ್ತಿರೋ ಫಾರ್ಮುಲಾ ಅಲ್ವಾ? ಏನು ಹೇಳಿ ನೋಡೋಣ ಅದು? ಸರ್, ಪವರ್, ಅದು ಪವರ್ = ವೋಲ್ಟೇಜ್ ಇಂಟು ಕರೆಂಟ್, ಹೌದಲ್ವಾ? ಸರಿ, ಪವರ್ ಅಂದರೆ ಏನು? ಸರ್, ಇಟ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಡೂಯಿಂಗ್ ವರ್ಕ್, ದಟ್ ಈಸ್ dW/dt. ಸೊ ಇಲ್ಲಿ ಅಪೋಸಿಷನ್ ಇದೆ, ಆ ಅಪೋಸಿಷನನ್ನು ಓವರ್ಕಮ್ ಮಾಡಲಿಕ್ಕೆ ಐ ಆಮ್ ಡೂಯಿಂಗ್ ವರ್ಕ್ ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್ ಐ ಆಮ್ ಡೂಯಿಂಗ್ ವರ್ಕ್. ಯಾಕೆ ಅಪೋಸಿಷನ್ ಬಂತು? ಬಿಕಾಸ್ ಆಫ್ ದಿ ಇಂಡ್ಯೂಸ್ಡ್ EMF. ಈ ಇಂಡ್ಯೂಸ್ಡ್ ಎಫೆಕ್ಟ್ ಯಾವಾಗಲೂ ಅಪೋಸ್ ಮಾಡೋದಕ್ಕೋಸ್ಕರನೇ ಉಟ್ಕೊಂಡಿರುತ್ತೆ. ಯಾಕೆ ಅಪೋಸ್ ಮಾಡಬೇಕು? ಆಲ್ರೆಡಿ ಲೆನ್ಸ್ ಲಾನಲ್ಲಿ ನಾವು ಕಲ್ತಿದ್ದೀವಿ, ಹೌದಲ್ವಾ? ಸೊ ದಟ್ ಈಸ್ ಈಕ್ವಲ್ ಟು V ಜಾಗಕ್ಕೆ ನೌ ಐ ಹ್ಯಾವ್ ಟು ರೈಟ್ ಇಂಡ್ಯೂಸ್ಡ್ EMF, ದಟ್ ಈಸ್ E. ಓಕೆ, ಸೊ E ಅಂತ ಬರೀತೀನಿ ಇಂಟು I ಆಸ್ ಇಟ್ ಈಸ್. ಓಕೆ, ಸೊ dW/dt is equal to E into I. Call this as equation 1. But we know that, follow carefully, we know that E is equal to minus L into di/dt. ನೆನಪಿದೆಯಾ ಇದು? ಪ್ರೀವಿಯಸ್ ವಿಡಿಯೋದಲ್ಲಿ ಡಿರೈವ್ ಮಾಡಿದ್ದೀವಿ. ನನಗೆ ಮಾಡ್ಯುಲಸ್ ಆಫ್ ಇ ಅಂದರೆ ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಬೇಕು, ಹಾಗಾಗಿ ಮೈನಸ್ ಸೈನನ್ನು ಬಿಟ್ಬಿಡ್ತೀನಿ. ದೇರ್ ಫೋರ್ ಈಕ್ವೇಷನ್ 1 ಬಿಕಮ್ಸ್ ಏನಾಗುತ್ತೆ ಅದು? dW/dt is equal to L, ಮೈನಸ್ ಸೈನ್ ಬಿಟ್ಬಿಡ್ತೀನಿ, ಓನ್ಲಿ ಮ್ಯಾಗ್ನಿಟ್ಯೂಡ್, ಇಂಟು di/dt, ದಟ್ ಈಸ್ ಇನ್ ದ ಪ್ಲೇಸ್ ಆಫ್ ಇ, ಇಂಟು I ಆಸ್ ಇಟ್ ಈಸ್ ಬರಿತೀನಿ. ಗೊತ್ತಾಗ್ತಾ ಇದೆಯಾ? ಇದು ಬರ್ಬೋದು. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ದಿ ಇಂಡಕ್ಟರ್. 3 marks ಕ್ವಶನ್ ಇದು. ಓಕೆ, ನೌ ಯು ಗೋ ಅಹೆಡ್, ಕ್ಯಾನ್ಸಲ್ dt ಆನ್ ಬೋತ್ ದ ಸೈಡ್ಸ್. Then we have dW that is equal to Li into di. ಅರ್ಥ ಆಗ್ತಾ ಇದೆಯಾ? ಓಕೆ, now what is actually varying here?
ಇಲ್ಲೇ ಗೊತ್ತಾಗುತ್ತೆ ಕರೆಂಟ್ ಈಸ್ ವೇರಿಯಿಂಗ್ ಅಂತ. ಕರೆಂಟ್ ಈಸ್ ಗ್ರೋಯಿಂಗ್. ಆ ಕರೆಂಟ್ ಗ್ರೋ ಆಗ್ತಾ 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 ಅಪೋಸಿಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಕರೆಂಟು ಜಾಸ್ತಿ ಆಗೋದೂ ಚೇಂಜೇನೆ, ಕಡಿಮೆ ಆಗೋದೂ ಚೇಂಜೇನೆ. ಸೆಲ್ಫ್ ಇಂಡಕ್ಟೆನ್ಸ್ ಏನು ಮಾಡುತ್ತೆ, ಜಾಸ್ತಿ ಆಗಲಿಕ್ಕೂ ಬಿಡೋದಿಲ್ಲ, ಕಡಿಮೆ ಆಗಲಿಕ್ಕೂ ಬಿಡೋದಿಲ್ಲ. ಅಂದರೆ ಇಟ್ ಈಸ್ ಆಲ್ವೇಸ್ ಅಪೋಸಿಂಗ್ ದ change in the current. Either it may be growth of the current or decay of the current. ಒಟ್ಟಾರೆ there is an opposition. ಈಗ ಟೋಟಲ್ ವರ್ಕ್ ಡನ್, ದಟ್ ಈಸ್ W is equal to integral of dW. that is equal to integral of, follow carefully, dW ಜಾಗಕ್ಕೆ ನಾನು L ಇಂಟು I ಇಂಟು DI ಬರಿತೀನಿ. ಸೊ ಎಲ್ಲಿಂದ ಕರೆಂಟ್ ಗ್ರೋ ಆಗಬೇಕು, ಸ್ವಿಚ್ ಆನ್ ಮಾಡಿದಾಗ 0 ಇರುತ್ತೆ ಕರೆಂಟು, ಸ್ವಲ್ಪ 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 ಬೆಳ್ಕೊಂಡು ಮ್ಯಾಕ್ಸಿಮಮ್ I ಅಂತ ಆಗುತ್ತೆ. ಸರ್ ಈ I ಏನು ಸರ್, ಇದು ಕೂಡ ಕರೆಂಟೇನೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೆಲವು ಬುಕ್ಕಲ್ಲಿ ಇದನ್ನ ಬೇರೆ I ಡ್ಯಾಶ್ ಅಂತಂದು ಏನೋ ಒಂದು ತಗೋತಾರೆ, ಅಪ್ಪರ್ ಲಿಮಿಟ್. ಈಗ 1 ಆಂಪೇರ್, 2 ಆಂಪೇರ್, 3 ಆಂಪೇರ್, 4 ಆಂಪೇರ್ ಅಂತ ಗ್ರೋ ಆಗಬೇಕು ಕರೆಂಟ್. ಸೊ ಅದನ್ನು ಅಪ್ಪರ್ ಲಿಮಿಟ್ ಆಗಿ ತಗೊಂಡಿದ್ದೀನಿ. ಗೊತ್ತಾಗ್ತಿದೆಯಾ ಮಕ್ಕಳೇ? ಇದನ್ನೊಂದ್ಸತಿ ಗಮನಿಸಿ. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ L ಇಂಟು I ಇಂಟು DI ಬಿಟ್ವೀನ್ ದ ಲಿಮಿಟ್ 0 to I. ಸೊ ಇದನ್ನು ನೋಡಿ, ಇಂಟೆಗ್ರಲ್ ಆಫ್ x ಇಂಟು DX ಥರ ಇಲ್ವಾ? x ಇಂಟು DX ಅಂದರೆ x²/2 ಅಲ್ವಾ? ಇಂಟೆಗ್ರೇಷನ್ ಚೆನ್ನಾಗಿ ಗೊತ್ತಿದೆ ನಿಮ್ಗೆ ಇವಾಗ. ಸೊ ದೇರ್ ಫೋರ್ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ L ಇಂಟು I² ಡಿವೈಡೆಡ್ ಬೈ 2. ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಎಲ್ಲ ಅಪ್ಲೈ ಮಾಡಿದರೆ ಇಷ್ಟು ಬರುತ್ತೆ. ಸೊ ದೇರ್ ಫೋರ್ W is equal to half into Li². ಮಕ್ಕಳು ಈಕ್ವೇಷನ್ ಅನ್ನು ನಾನು ಏನು ಮಾಡ್ತೀನಿ, ಈಗ ಎನರ್ಜಿ ಅಂತ ಬರೀತೀನಿ, U ಅಂತ ಬರೀತೀನಿ. ವರ್ಕ್ ಡನ್ ಈಸ್ ಕನ್ವರ್ಟೆಡ್ ಇಂಟು ಎನರ್ಜಿ, ದಟ್ ಈಸ್ ನಥಿಂಗ್ ಬಟ್ ಹಾಫ್ Li². ಅಬ್ಸರ್ವ್ ದಿಸ್ ಕೇರ್ಫುಲಿ. This equation is very much similar to energy stored in the capacitor. Capacitor chapter ನಲ್ಲಿ ಡಿರೈವ್ ಮಾಡಿದೀವಿ ಹಾಫ್ CV² ಅಂತ. ನೆನಪಿದೆಯಾ ಇದು? ಎಸ್ ಸರ್. ನೋಡಿ ಹಾಫ್ ಹಾಗೆ ಇದೆ, LCIV. ಸೊ ಕೆಪಾಸಿಟರ್ನಲ್ಲಿ ಕೆಪಾಸಿಟೆನ್ಸ್ ಇರುತ್ತೆ, ಅಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಎನರ್ಜಿಯನ್ನು ಸ್ಟೋರ್ ಮಾಡ್ತೀವಿ. ಇಲ್ಲಿ ಇಂಡಕ್ಟೆನ್ಸ್ ಇರುತ್ತೆ, ಇಲ್ಲಿ ಸ್ಟೋರ್ ಆಗೋ ಎನರ್ಜಿ ಮ್ಯಾಗ್ನೆಟಿಕ್ ಎನರ್ಜಿ ಫಾರ್ಮಲ್ಲಿ ಇರುತ್ತೆ. ಅಲ್ಲಿ ಎನರ್ಜಿ ಬರೋದು ಚಾರ್ಜನ್ನು ಸ್ಟೋರ್ ಮಾಡೋದ್ರ ಮೂಲಕ, ಇಲ್ಲಿ ಬರೋದು ಕರೆಂಟ್ ಅಪೋಸ್ ಮಾಡೋದ್ರ ಮೂಲಕ, ಕರೆಂಟ್ ಗ್ರೋ ಆಗೋದನ್ನು ಅಪೋಸ್ ಮಾಡೋದ್ರ ಮೂಲಕ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ I² ಅಂತ ಬರ್ಕೊಂಡಿದ್ದೀನಿ. ಗೊತ್ತಾಯ್ತಲ್ವಾ? ಸೊ ದಿಸ್ ಈಸ್ ಒನ್ ಆಫ್ ದ ಮೇಜರ್ ಡಿರೈವೇಶನ್ ಫಾರ್ 3 marks ಇನ್ ದಿಸ್ ಚಾಪ್ಟರ್. obtain the expression for energy stored in the inductor. So it is U is equal to half into Li². ಅರ್ಥ ಆಯ್ತಲ್ವಾ? ಸೊ ಇಷ್ಟೊತ್ತು ನಾನು ಮ್ಯೂಚುವಲ್ ಇಂಡಕ್ಟೆನ್ಸ್ಗೆ ಫಾರ್ಮುಲಾ, ಆಮೇಲೆ ಎನರ್ಜಿ ಸ್ಟೋರ್ಡ್ ಇನ್ ದ ಇಂಡಕ್ಟರ್ ಅದಕ್ಕೆ ಫಾರ್ಮುಲಾ, ಮತ್ತೆ ಕಂಪ್ಯಾರಿಸನ್ ವಿತ್ ಕೆಪಾಸಿಟರ್ ಮಾಡಿದ್ದೀನಿ. ಸೊ ಇನ್ನು ಒಂದು ಸಣ್ಣ ಕಾನ್ಸೆಪ್ಟ್ ಇದೆ, ಸಣ್ಣದೇನಲ್ಲ, ಆಕ್ಚುಲಿ ಅದು 5 ಮಾರ್ಕಿಗೆ ಬರುವಂಥದ್ದು. ದಟ್ ಐ ವಿಲ್ ಟೇಕ್ ಅಪ್ ನೌ. ದಟ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಫಾರ್ಮರ್ ಅಲ್ಲ, ಸಾರಿ, ಜನರೇಟರ್ ಅಥವಾ ಡೈನಮೋ. ಸೊ ಅ ಡಿವೈಸ್ ಕಾಲ್ಡ್ ಡೈನಮೋ, ದಟ್ ಐ ವಿಲ್ ಟೇಕ್ ಅಪ್ ನೌ. ಓಕೆ, ನೌ ವಿ ವಿಲ್ ಡಿಸ್ಕಸ್ ಅಬೌಟ್ AC ಜನರೇಟರ್ ಆರ್ ಸಿಂಪ್ಲಿ ಜನರೇಟರ್. ಈ ಜನರೇಟರನ್ನು ನಾವು ಯಾವ ರೀತಿ ಕರಿಬಹುದು ಅಂದರೆ, ಇಟ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಂತ. ಸೊ ವಾಟ್ ಈಸ್ AC ಜನರೇಟರ್? ಇಟ್ ಈಸ್ ಎ ಡಿವೈಸ್ ವಿಚ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಸಿಟಿ ವಿತ್ ದ ಹೆಲ್ಪ್ ಆಫ್ ಇಂಡ್ಯೂಸ್ಡ್ EMF, ವಿತ್ ದ ಹೆಲ್ಪ್ ಆಫ್ ಇಂಡ್ಯೂಸ್ಡ್ ಎಫೆಕ್ಟ್, ಆ್ಯಂಡ್ ಇಟ್ ಈಸ್ ಅ ಡಿವೈಸ್ ಕನ್ವರ್ಟಿಂಗ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಯಾವ ಥರ ಇರುತ್ತೆ ನೋಡೋಣ ಈ ಜನರೇಟರ್. ಈ ಜನರೇಟರ್ನಲ್ಲಿ ಫಸ್ಟ್ ಆಫ್ ಆಲ್ 2 ಮ್ಯಾಗ್ನೆಟಿಕ್ ಪೋಲ್ಸ್ ಇರ್ತವೆ, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತ. ಸೌತ್ ಪೋಲ್ ಹೀಗೆ, ನಾರ್ತ್ ಪೋಲ್ ಹೀಗೆ. ಸೊ ನಾರ್ತ್ ಪೋಲಿಂದ ಸೌತ್ ಪೋಲ್ ಕಡೆಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಆರೋ ಮಾರ್ಕ್ಸನ್ನು ಬರಿತೀನಿ ಹೀಗೆ. ಸೊ ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಮ್ಯಾಗ್ನೆಟಿಕ್ ಫೀಲ್ಡಿನ ಮಧ್ಯದಲ್ಲಿ, ಅಂದರೆ 2 ಪೋಲ್ ಪೀಸ್ಗಳ ಮಧ್ಯದಲ್ಲಿ ಒಂದು ಕಾಯಿಲನ್ನು ಇಟ್ಟಿರ್ತಾರೆ. ದಿಸ್ ಈಸ್ ಕಾಯಿಲ್. ಓಕೆ, ಸೊ ಐ ಕಾಲ್ ಇಟ್ ಆಸ್, ಓಕೆ, ಈ ಥರ ಸ್ವಲ್ಪ wait, just I write a diagram properly. So ಈ ಥರ ಕಾಯಿಲ್ ಇರುತ್ತೆ. ಐ ಕಾಲ್ ಇಟ್ ಆಸ್ P, Q, R, S ಅಂತ. ಕಾಯಿಲ್ ಅಂದರೆ ನೀವೇನು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಈಗ ಆಲ್ರೆಡಿ ಗೊತ್ತಾಗಿದೆ. ಇಟ್ ಈಸ್ ನಥಿಂಗ್ ಬಟ್ ಎ ಕಾಪರ್ ವೈರ್ ವೂಂಡ್ ಆನ್ ಎ ಫ್ರೇಮ್.
ಆ ಕಾಯಿಲ್ಗೆ ಎರಡು ತುದಿಗಳು ಇರಲೇಬೇಕಲ್ವಾ. ಸೊ ಇವೆರಡು ತುದಿಗಳು ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್. ಇದನ್ನು ಇಲ್ಲಿ ಒಂದು ವೀಲ್ಗಳೇ ಬ್ರಷ್ ಅಂತ ಕರೀತಾರೆ. ಹಾಗೆಯೇ ಇದು ಕೂಡ ಅಷ್ಟೇ ಒಂದು ವೀಲ್ಗೆ ಜಾಯಿನ್ ಮಾಡಿರ್ತಾರೆ, ಬ್ರಷ್ ಆ್ಯಂಡ್ ವೀಲ್ ಅಂತ. ಆಮೇಲೆ ಈ ಎರಡು ವೀಲ್ಗಳ ಮಧ್ಯೆ ಒಂದು ರೆಸಿಸ್ಟರನ್ನು ಕನೆಕ್ಟ್ ಮಾಡಿರ್ತಾರೆ. ಇದು ಸ್ಕಿಮ್ಯಾಟಿಕ್ ಸ್ಕೆಚ್. So this AC generator consists of two powerful magnetic poles, namely north and south, a coil PQRS, and it is connected to rings and brushes along with a resistor R. Okay na? ಆಮೇಲೆ it is made to rotate about this axis. ಇದು axis of rotation. ಈಗ ಕಾಯಿಲನ್ನು ನೋಡಿ, ಇದೇ ಕಾಯಿಲ್ ಅಂತ ಅಂದ್ಕೊಳ್ಳಿ, ಈ ರೀತಿ ತಿರುಗೋ ಥರ ಅರೇಂಜ್ ಮಾಡಿರ್ತಾರೆ. ಅಥವಾ ಹೀಗಿದೆ ಅಂದ್ಕೊಳ್ಳಿ, ಈ ಕಡೆ ನಾರ್ತ್ ಪೋಲ್ ಆ ಕಡೆ ಸೌತ್ ಪೋಲ್ ಇದ್ದರೆ ಹೀಗೆ ಕಾಯಿಲನ್ನು ತಿರುಗೋ ಥರ ಅರೇಂಜ್ ಮಾಡಿರ್ತಾರೆ. ಹೀಗೆ ತಿರುಗಿಸ್ಲಿಕ್ಕೆ ನಮಗೆ ಮೆಕ್ಯಾನಿಕಲ್ ಎನರ್ಜಿ ಬೇಕು. ಯಾವ ಥರ? ಗಾಳಿಯಿಂದ ತಿರುಗಿಸ್ಬೋದು. ಗಾಳಿನ ನಾವು ಇದನ್ನು ತಿರುಗಿಸ್ಲಿಕ್ಕೆ ಯೂಸ್ ಮಾಡ್ಕೋಬೋದು. ಅಥವಾ ಜೋರಾಗಿ ನೀರು ಇದ್ರ ಮೇಲೆ ಬಿದ್ದಾಗ ಇದು ತಿರುಗುತ್ತೆ, ಆಯಿತಾ? ಅಥವಾ ಬೇರೆ ಇನ್ಯಾವುದಾದ್ರು ಕೈನಲ್ಲೇ ಬೇಕಾದ್ರೂ ನಾವು ತಿರುಗಿಸ್ಬೋದು. ಒಟ್ಟಾರೆ ಈ ಕಾಯಿಲನ್ನು ತಿರುಗಂಗೆ ಮಾಡಬೇಕು. ಸೊ ವಿಂಡಿಂದ ನಾವು ತಿರುಗಿಸಿದ್ರೆ ಜನರೇಟ್ ಆಗೋ ಪವರನ್ನು ನಾವು ವಿಂಡ್ ಪವರ್ ಮಿಲ್ ಅಂತ ಕರಿತೀವಿ. ಈ ಸುಮಾರು ಕಡೆಗೆ ಚಿತ್ರದುರ್ಗ ಆ ಕಡೆಗೆಲ್ಲ ನೋಡಿ, ಗುಡ್ಡದ ಮೇಲೆ ಬೆಟ್ಟದ ಮೇಲೆ ದೊಡ್ಡ ದೊಡ್ಡ ಫ್ಯಾನ್ಗಳನ್ನು ಹಾಕಿರ್ತಾರೆ. ಆ ವೀಲ್ ತಿರುಗ್ತಾ ಇರುತ್ತೆ, ಫ್ಯಾನ್ಗಳು ತಿರುಗ್ತಾ ಇರ್ತವೆ, ವೀಲಲ್ಲ ಬ್ಲೇಡ್ಗಳು ತಿರುಗ್ತಾ ಇರ್ತವೆ. ಒಳಗಡೆ ಅವು ತಿರುಗ್ತಾ ಇರ್ಬೇಕಾದ್ರೆ ಒಳಗಡೆ ಕಾಯಿಲ್ ಕೂಡ ರೊಟೇಟ್ ಆಗ್ತಾ ಇರುತ್ತೆ. ಹಾಗೆ ರೊಟೇಟ್ ಆದಾಗ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಜನರೇಟ್ ಆಗುತ್ತೆ. ಅಥವಾ ಈ ಕಾಯಿಲ್ನ ಮೇಲೆ ಜೋರಾಗಿ ನೀರು ಬೀಳೋ ಥರ ಮಾಡಿದರೆ, ಜೋಗ್ ಫಾಲ್ಸಲ್ಲಿ ನನ್ನ ಫಸ್ಟ್ ವಿಡಿಯೋದಲ್ಲೇ ನಾನು ಹೇಳಿದ್ದೆ, ದ.ರಾ ಬೇಂದ್ರೆ ಅವರು ಜೋಗ್ ಫಾಲ್ಸನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರು. ಅದೇ ವಿಶ್ವೇಶ್ವರಯ್ಯನವ್ರು ನೋಡಿಬಿಟ್ಟು ಎಷ್ಟೊಂದು ಎನರ್ಜಿ ವೇಸ್ಟ್ ಆಗ್ತಿದೆ ಅಂತ ಹೇಳಿದರು. ಆಮೇಲೆ ಆ ಎನರ್ಜಿಯನ್ನು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಲಿಕ್ಕೆ ಯುಟಿಲೈಸ್ ಮಾಡಿಕೊಂಡ್ರು ಅಂತೆಲ್ಲ ಹೇಳಿದ್ದೆ. ಸೊ ನೀರನ್ನು ಮೇಲಿಂದ ಕೆಳಗಡೆ ಬೀಳೋ ಥರ, ಈಗ ಮಲೆನಾಡು ಕಡೆ ಸುಮಾರು ಜನ ಈ ಕಾನ್ಸೆಪ್ಟನ್ನು ಯೂಸ್ ಮಾಡ್ತಾರೆ. ಅವರ ಜಮೀನುಗಳಲ್ಲಿ, ಹಳ್ಳಿನಲ್ಲಿ, ಊರ ಪಕ್ಕದಲ್ಲಿ ಅಲ್ಲಿ ನೀರು ಬೀಳ್ತಾ ಇರುತ್ತೆ. ಏನೋ ಸಣ್ಣ ಸಣ್ಣ ಕಿರು ಜಲಪಾತ ಅಂತ ಕರೀತಾರೆ, ಸ್ಮಾಲ್ ಫಾಲ್ಸ್ಗಳು. ಆ ನೀರನ್ನು ಒಂದು ಕಡೆ ಚಾನಲೈಸ್ ಮಾಡಿ ಎಲ್ಲ ಒಂದು ಕಡೆ ಬರೋ ಥರ ಮಾಡಿ, ಪೈಪ್ ಒಳಗಡೆ ಹೋಗೋ ಥರ ಮಾಡಿ, ಆ ಪೈಪಿಂದ ನೀರು ಜೋರಾಗಿ ಕೆಳಗಡೆ ಬಿದ್ದಾಗ ವೀಲ್ ಅಂದರೆ ಇದು ಕಾಯಿಲು ತಿರುಗುತ್ತೆ. ಕಾಯಿಲು ತಿರುಗಿದಾಗ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಸೊ ಒಟ್ಟಾರೆ ಈ ಇನ್ಸ್ಟ್ರೂಮೆಂಟು ಮೆಕ್ಯಾನಿಕಲ್ ಎನರ್ಜಿಯನ್ನು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ ಅಷ್ಟೇನೆ. ಓಕೆ, ಆ ಪ್ರಿನ್ಸಿಪಲನ್ನು ಉಪಯೋಗಿಸ್ಕೊಂಡೇ ನಾವು ಇವತ್ತು ಮೇಜರ್ ಪವರನ್ನು ಜನರೇಟ್ ಮಾಡ್ತಾ ಇರೋದು. ನೀರಿಂದ ತಿರ್ಗಂಗೆ ಮಾಡಿದರೆ ಅದನ್ನ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಅಂತೀವಿ. ಗಾಳಿಯಿಂದ ತಿರುಗೋ ಥರ ಮಾಡಿದರೆ ವಿಂಡ್ ಪವರ್ ಸ್ಟೇಷನ್ ಅಂತ ಕರಿತೀವಿ. ಆಮೇಲೆ ಕಲ್ಲಿದ್ದಲನ್ನು ಸುಟ್ಟು ಹೀಟನ್ನು ಜನರೇಟ್ ಮಾಡಿ ಹೀಟಿಂದ ಇದನ್ನು ತಿರುಗೋ ಥರ ಮಾಡಿದರೆ ಥರ್ಮಲ್ ಪವರ್ ಸ್ಟೇಷನ್ ಅಂತ ಕರಿತೀವಿ. ರಾಯಚೂರಲ್ಲಿದೆ, ಕರ್ನಾಟಕದಲ್ಲಿ ಮೇಜರ್ ಥರ್ಮಲ್ ಪವರ್ ಪ್ಲಾಂಟ್ ಬಂದು ರಾಯಚೂರಲ್ಲಿದೆ, ಆಯಿತಾ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಬಂದು ಸುಮಾರು ಕಡೆಗಿದೆ. ಅದರಲ್ಲಿ ಜೋಗ್ ಫಾಲ್ಸ್, ಅದು ಲಿಂಗನಮಕ್ಕಿ ಅಂತ ಹೇಳ್ತೀವಲ್ಲ, ಶರಾವತಿ, ಅದು ಮೇಜರ್. ಅದು ಬಿಟ್ಟರೆ ಶಿಂಷಾ, ಶಿವನ ಸಮುದ್ರ ಹತ್ರ ಇದೆ. ಇನ್ನು ಬೇರೆ ಬೇರೆ ಕಡೆಗೆಲ್ಲ ಇದೆ, ಬಟ್ ಅದು ಮೇಜರ್. ಇನ್ನು ವಿಂಡ್ ಪವರ್ ಮಿಲ್ ಅಂತ ಬಂದರೆ ಈ ನಾರ್ತ್ ಕರ್ನಾಟಕ ಕಡೆಗೆ ಹೋದರೆ, ಚಿತ್ರದುರ್ಗದಿಂದ ಮುಂದಕ್ಕೆ ಹೋದರೆ ಅಲ್ಲಿ ಧಾರವಾಡ ಅಲ್ಲೆಲ್ಲ ಕೂಡ ನಿಮಗೆ ಈ ವಿಂಡ್ ಮಿಲ್ ಕಾಣಿಸ್ತಾ ಇರುತ್ತೆ. ಅಂದರೆ ದೊಡ್ಡ ದೊಡ್ಡ ಫ್ಯಾನ್ಗಳು ತಿರುಗ್ತಾ ಇರ್ತವೆ. ಸೊ ಇವೆಲ್ಲದರಲ್ಲೂ ಇರೋದು ಇದೇ ಇನ್ಸ್ಟ್ರೂಮೆಂಟೇನೆ. ಇದನ್ನೇ ನಾವು ಡೈನಮೋ ಅಂತ ಕರೆಯೋದು. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ? ಸರಿ, ಈಗ ಮುಂದೆ ಹೋಗೋಣ. ಇಲ್ಲಿ ಏನಾಗುತ್ತೆ ಅಂದರೆ ಈ ಕಾಯಿಲ್ ತಿರುಗ್ತಾ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಇವಾಗ ಇದೇ ಕಾಯಿಲ್ಲು, ಇವೇ ಲೈನ್ಗಳು. ಈಗ ಲೈನ್ಗಳು ಬಂದು ಟಚ್ ಆಗಿದ್ದಾವೆ. ಈಗ ಕಾಯಿಲ್ ತಿರುಗ್ತು, ಲೈನ್ ಟಚ್ ಆಗಿದ್ದು ಮಿಸ್ ಆಯಿತು, ಮತ್ತೆ ಟಚ್ ಆಯಿತು, ಮತ್ತೆ ಟಚ್. ಅಂದರೆ ಆಸ್ ದ ಕಾಯಿಲ್ ರೊಟೇಟ್ಸ್, ಮ್ಯಾಗ್ನೆಟಿಕ್ ಲೈನ್ಸ್ ಟಚಿಂಗ್ ದಿ ಕಾಯಿಲ್ ಕೀಪ್ಸ್ ಆನ್ ಚೇಂಜಿಂಗ್. ಮ್ಯಾಗ್ನೆಟಿಕ್ ಲೈನ್ಸ್ ಒಂದ್ಸತಿ ಟಚ್ ಆಗ್ತವೆ, ಒಂದ್ಸತಿ ಟಚ್ ಆಗಲ್ಲ, ಒಂದ್ಸತಿ ಟಚ್ ಆಗ್ತವೆ, ಒಂದ್ಸತಿ ಟಚ್ ಆಗೋದಿಲ್ಲ. ಅಂದರೆ ವಿ ಆರ್ ಕಟ್ಟಿಂಗ್ ದಿ ಲೈನ್ಸ್. ಸೊ ಹೀಗೆ ತಿರುಗಿಸೋದ್ರ ಮೂಲಕ ಆ ಲೈನ್ಸ್ಗಳನ್ನು ಟಚ್ ಮಾಡ್ತೀವಿ ಮತ್ತು ಮಿಸ್ ಮಾಡ್ತೀವಿ, ಟಚ್ ಮಾಡ್ತೀವಿ, ಮಿಸ್ ಮಾಡ್ತೀವಿ. ನಮಗೆ ಬೇಕಾಗಿರೋದೇ ಅದು. ಏನು ಹೇಳಿ ನಮಗೆ ಬೇಕಾಗಿರೋದು? ಚೇಂಜ್ ಇನ್ ದ ಫ್ಲಕ್ಸ್. ಸುಮ್ಮನೆ ಕಾಯಿಲನ್ನು ಹಿಂಗೆ ಇಟ್ಬಿಟ್ರೆ ಬರೀ ಲೈನ್ಸ್ಗಳು ಸುಮ್ಮನೆ ಟಚ್ ಹಾಕ್ಕೊಂಡೇ ಇರ್ತವೆ, ಚೇಂಜ್ ಆಗೋದೇ ಇಲ್ಲ, EMF ಜನರೇಟೇ ಆಗೋದಿಲ್ಲ. ಆದರೆ ನಮಗೆ ಅದು ಟಚ್ ಆಗಬೇಕು, ಜೊತೆಗೆ ಚೇಂಜು ಆಗಬೇಕು. ಚೇಂಜ್ ಆಗಬೇಕು ಅಂದರೆ ನಾನು ಕಾಯಿಲನ್ನು ಮೂವ್ ಮಾಡಬೇಕು. ಕಂಡಕ್ಟರನ್ನು ಮೂವ್ ಮಾಡಿದರೆ EMF ಬರುತ್ತೆ ಅಂತ ಹೇಳಿದ್ದೆ, ನೆನಪಿದೆಯಾ? ಮೋಷನಲ್ಲಿ EMF. ಇದು ಅದೇನೆ. ಅಲ್ಲಿ ಏನು ಮಾಡಿದ್ದೆ? ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಮೂವ್ ಮಾಡಿದ್ದೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ತಿರುಗಿಸ್ತಾ ಇದ್ದೀನಿ ಅಷ್ಟೇ, ರೊಟೇಟ್ ಮಾಡ್ತಾ ಇದ್ದೀನಿ. ಐ ಆಮ್ ರೊಟೇಟಿಂಗ್ ದಿಸ್ ವಿತ್ ಸರ್ಟನ್ ಆ್ಯಂಗ್ಯುಲರ್ ವೆಲಾಸಿಟಿ ಒಮೆಗಾ. ಓಕೆನಾ? ಸರಿ, ಈಗ ರೊಟೇಟ್ ಆಗ್ತಾ ಇದೆ.
ಫ್ಲಕ್ಸ್ ಬರುತ್ತೆ. ಎಷ್ಟು ಫ್ಲಕ್ಸ್ ಬರುತ್ತೆ? phi is equal to NBA cos theta, where N is the number of turns in the coil, B is the magnetic field, A is the area, theta is the angle. ಯಾವ ಆ್ಯಂಗಲ್ ಅದು? ಸ್ವಲ್ಪ ಗಮನಿಸಿ. ಈ ಪ್ಲೇನ್ಗೆ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ಬಿಡ್ತೀನಿ. ಬಿಟ್ವೀನ್ ದಿ ಇದನ್ನು ನಾರ್ಮಲ್ ಅಂತ ಕರೀತಾರೆ. ಬಿಟ್ವೀನ್ ದಿ ನಾರ್ಮಲ್ ಅಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ದೇರ್ ಈಸ್ ಆ್ಯಂಗಲ್, ದಟ್ ಈಸ್ ಥೀಟಾ. ಓಕೆ, ಸೊ ಫ್ಲಕ್ಸ್ ಬಂತು. ಈ ಥೀಟಾ ಇದೆಯಲ್ಲ, ಥೀಟಾ ಬಂದ್ಬಿಟ್ಟು ಆ್ಯಂಗ್ಯುಲರ್ ವೆಲಾಸಿಟಿ ಇಂಟು ಟೈಮ್ ಟೇಕನ್. ಹೆಂಗೆ ಗೊತ್ತಾ? ಆ್ಯಂಗ್ಯುಲರ್ ವೆಲಾಸಿಟಿ ಈಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ PUC ಫಸ್ಟ್ ಇಯರಲ್ಲಿ ಹೇಳಿರ್ತೀವಿ. ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಇದ್ದಂಗೆ ಆ್ಯಂಗ್ಯುಲರ್ ವೆಲಾಸಿಟಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬೈ ಟೈಮ್ ಅಂತ. ಸೊ ಹಾಗಾಗಿ ಥೀಟಾ ಈಸ್ ಈಕ್ವಲ್ ಟು ಒಮೆಗಾ ಟಿ. ಅದನ್ನು ಇಲ್ಲಿ ಹಾಕೋಣ. phi is equal to NBA cos omega t. ಗೊತ್ತಾಗ್ತಾ ಇದೆಯಾ? ಸರಿ ಸರ್. ಈಗ ಇದನ್ನು ಡಿಫರೆನ್ಷಿಯೇಟ್ ಮಾಡಿ. ಫ್ಲಕ್ಸ್ ಚೇಂಜ್ ಆಗುತ್ತೆ ಅಲ್ವಾ? ಅಂದರೆ d∅ ಡಿವೈಡೆಡ್ ಬೈ dt ಮಾಡಿದಾಗ NBA ಕಾಸಿನ ಡಿಫ್ರೆನ್ಸಿಯೇಷನು ಮೈನಸ್ ಸೈನ್ ಇಲ್ಲಿ ಬರಿತೀನಿ, ಇಂಟು ಒಮೆಗಾ ಟಿ ಇಂಟು ಒಮೆಗಾ, ಯಾಕಂದ್ರೆ ಒಮೆಗಾ ಟಿನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಗೊತ್ತಾಯ್ತಲ್ವಾ? ಸರಿ, ಎರಡೂ ಕಡೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿ ಅಲ್ಲಿಗೆ ಮೈನಸ್ d∅/dt ಈಸ್ ಈಕ್ವಲ್ ಟು, ಈ ಮೈನಸ್ ಸೈನ್ ಹೊರಟು ಹೋಗುತ್ತೆ, ಒಮೆಗಾನ ಇದ್ರ ಜೊತೆಗೆ ಸೇರಿಸ್ಕೋತೀನಿ, NBA ಒಮೆಗಾ ಇಂಟು ಸೈನ್ ಒಮೆಗಾ ಟಿ. ಮಕ್ಕಳೇ ಸ್ವಲ್ಪ ಗಮನಿಸಿ, ಏನಿದು ಮೈನಸ್ d∅/dt? ಆಗಲೇ ಭಾಳಷ್ಟು ಸತಿ ಉಪಯೋಗಿಸಿದ್ದೀವಿ. ಮೈನಸ್ d∅/dt is nothing but EMF induced. So this is nothing but induced EMF, that is equal to NBA omega into sin omega t. ಗಮನಿಸಿ, N is a number of turns, constant. B is constant. A and omega all are constant. Therefore I write this as some constant V0. This year onwards I write it as V into sin omega t. This is the EMF generated when a coil is rotating between the two pole pieces. According to this equation, induced EMF is periodically changing. Sin ಬಂತು ಅಂದರೆ ಅದನ್ನು ಪೀರಿಯಾಡಿಕಲಿ ವೇರಿಯಬಲ್ ಕ್ವಾಂಟಿಟಿ ಅಂತ ತಗೊಬಹುದು. ನೋಡಿ, ಇದು ಫಾರ್ಮುಲಾ ಯಾವ ಥರ ಇದೆ ಗೊತ್ತಾ? ಇಟ್ ಈಸ್ ಸಮಥಿಂಗ್ ಲೈಕ್ y is equal to a sin omega t. ಫಸ್ಟ್ PUCನಲ್ಲಿ ಓದಿದ್ದೀರಾ, ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂದರೆ ಪೀರಿಯಾಡಿಕ್ ವೇರಿಯೇಷನ್ ಥರ ಇಲ್ವಾ? ಗ್ರಾಫ್ ಹಾಕಿದರೆ y ವರ್ಸಸ್ ಟಿ ಹಾಕಿದರೆ ಹೆಂಗೆ ಬರುತ್ತೆ ಗ್ರಾಫು? ಈ ಥರ ಒಂದು ವೇವ್ ಥರ ಬರುತ್ತೆ, y ವರ್ಸಸ್ ಟಿ. ಹಾಗೇನೆ v ವರ್ಸಸ್ ಟಿ ಹಾಕಿದರೆ ದೇರ್ ಆಲ್ಸೋ ಯು ಗೆಟ್ ಎ ಕರ್ವ್ ಸಮಥಿಂಗ್ ಲೈಕ್ ದಿಸ್. This is called variable voltage, sinusoidal voltage or AC voltage. And this is called amplitude. See, this is also amplitude. A ಜಾಗದಲ್ಲಿ V0 ಇರೋದ್ರಿಂದ ಇದನ್ನು ನಾನು V0 ಅಂತ ಕರಿತೀನಿ. ಸೊ produced voltage is varying with respect to time. ಕೆಲವೊಮ್ಮೆ ಪಾಸಿಟಿವ್ ಇರುತ್ತೆ, ಕೆಲವೊಮ್ಮೆ ನೆಗೆಟಿವ್ ಇರುತ್ತೆ. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಸೇರ್ಕೊಂಡು ಅದನ್ನು ಒಂದು ಸೈಕಲ್ ಅಂತ ಕರಿತೀವಿ. ಈ ಕಾಯಿಲ್ ತಿರುಗ್ತಾ 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ, 360 ಡಿಗ್ರಿ. ನೋಡಿ, 0 ಡಿಗ್ರಿ, 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ, 360 ಡಿಗ್ರಿ. ಸೊ ಒಟ್ಟು 4 ಭಾಗ ಮಾಡಿಕೊಂಡ್ರೆ 90 ಡಿಗ್ರಿ, 0 ಡಿಗ್ರಿಯಿಂದ 180 ಡಿಗ್ರಿ ತನಕ ಒಂದು ವೇವು, ಇನ್ನೊಂದು ನೆಕ್ಸ್ಟ್ ಪಾರ್ಟಲ್ಲಿ. ಸೊ ಈ ಥರ ಪ್ರತಿಯೊಂದು ಆ್ಯಂಗಲಲ್ಲೂ ಒಂದೊಂದು ವೋಲ್ಟೇಜು ಜನರೇಟ್ ಆಗ್ತಾ ಹೋಗುತ್ತೆ. ಆಮೇಲೆ ಕರೆಂಟ್ ಕೂಡ ಅಷ್ಟೇ, ಆ ರೀತಿ ಜನರೇಟ್ ಆದಂಥ ವೋಲ್ಟೇಜು ಈ ಸರ್ಕ್ಯೂಟಲ್ಲಿ ಹರಿತಾ ಇರುತ್ತೆ. ಇಲ್ಲಿ ನಾನು ಕರೆಂಟ್ ಹರಿತಾ ಇರುತ್ತೆ, ವೋಲ್ಟೇಜ್ ಅಲ್ಲ, ಕರೆಂಟ್ ಹರಿತಾ ಇರುತ್ತೆ. ಸೊ ಐ ಕ್ಯಾನ್ ರೈಟ್ ಕರೆಂಟ್ ಆಸ್ V ಡಿವೈಡೆಡ್ ಬೈ R. Ohm's law. Therefore I is equal to V ಅಂದರೆ V0 divided by R into sin omega t. So that I can write this as I is equal to I0 sin omega t. ಸೊ ವಿ ಹೇಗೆ ಪೀರಿಯಾಡಿಕಲಿ ವೇರಿಯಬಲ್ಲು, ಐ ಕೂಡ ಹಾಗೇ ವೇರಿಯಬಲ್. ಕೆಲವೊಮ್ಮೆ ಪಾಸಿಟಿವ್ ಇರುತ್ತೆ ಅಂದರೆ ಈ ಥರ ಹರಿಯುತ್ತೆ, ಕೆಲವೊಮ್ಮೆ ಈ ಥರ ಹರಿಯುತ್ತೆ.
ಅಂದರೆ ಪೊಲಾರಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಅಂಥ ಕರೆಂಟನ್ನೇ ನಾವು ಆಲ್ಟರ್ನೇಟ್ ಕರೆಂಟ್ ಅನ್ನೋದು ಅಥವಾ ಎ ಸಿ ಅನ್ನೋದು. ಕೆಲವೊಮ್ಮೆ ಏನು ಮಾಡ್ಬಿಡ್ತೀವಿ, ಎ ಸಿ ಕರೆಂಟ್ ಅಂತ ಅಂದ್ಬಿಡ್ತೀವಿ. ಇಟ್ ಈಸ್ ನಾಟ್ ಎ ಕರೆಕ್ಟ್ ಯೂಸೇಜ್, ಬಟ್ ಓಕೆ, ನೋ ಪ್ರಾಬ್ಲಮ್. ಎ ಸಿ ಕೂಡ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಿದಾಗ ಹಿಂಗೇನೆ ಕಾಣುತ್ತೆ. ಇಟ್ ಈಸ್ ಆಲ್ಸೋ ಪೀರಿಯಾಡಿಕಲಿ ವೇರಿಯಬಲ್ ಕರೆಂಟ್ ಐ ವರ್ಸಸ್ ಟೈಮ್, and this is nothing but maximum current or current amplitude or peak current. ಓಕೆ, ಸೊ ಜನರೇಟರ್ ಯಾವ ಥರ ವರ್ಕ್ ಆಗುತ್ತೆ, ಅಲ್ಲಿ ಬಂದಂಥ ಇ ಎಮ್ ಎಫ್ ಅನ್ನು ಡಿರೈವ್ ಮಾಡೋದು ಹೆಂಗೆ, ಆಮೇಲೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಆಮೇಲೆ ಕರೆಂಟ್. ಸೊ ಇಷ್ಟು ಬರೆದ್ರೆ ಸಾಕು ಇದಕ್ಕೆ, ಈ ಕ್ವಶನ್ಗೆ ಏನು, obtain the expression for EMF in a coil rotating between the pole pieces, ಅಥವಾ explain the construction and working of AC generator. ಇನ್ನು ಇದಕ್ಕೆ ಸಂಬಂಧಪಟ್ಟಿಗೆ ಸಾಕಷ್ಟು ಚರ್ಚೆ ಮಾಡೋದಿದೆ. ಇಲ್ಲಿ ವೋಲ್ಟೇಜ್ಗಳಲ್ಲೇ 2-3 ಥರ ವೋಲ್ಟೇಜ್ ಇದೆ. ಇನ್ಸ್ಟ್ಯಾಂಟೇನಿಯಸ್ ವೋಲ್ಟೇಜ್ ಅಂತ, ಪೀಕ್ ವೋಲ್ಟೇಜ್ ಅಂತ, ಆರ್ ಎಮ್ ಎಸ್ ವೋಲ್ಟೇಜ್ ಅಂತ. ಹಾಗೆ ಕರೆಂಟಲ್ಲೂ ಕೂಡ ಇನ್ಸ್ಟ್ಯಾಂಟೇನಿಯಸ್ ಕರೆಂಟ್, ಪೀಕ್ ಕರೆಂಟ್, ಆರ್ ಎಮ್ ಎಸ್ ಕರೆಂಟ್, ಅವುಗಳಿಗೆಲ್ಲ ಒಂದೊಂದು ಕನೆಕ್ಷನ್ ಇದೆ. ಆ ಕಾನ್ಸೆಪ್ಟ್ಸ್ಗಳನ್ನು ಡಿಸ್ಕಸ್ ಮಾಡಿ ದೆನ್ ವಿ ವಿಲ್ ಮೂವ್ ಆನ್ ಟು ಎ ಸಿ ಸರ್ಕ್ಯೂಟ್ಸ್. ಓಕೆನಾ? ಸೊ ದಯವಿಟ್ಟು ವಿದ್ಯಾರ್ಥಿಗಳೇ ನನ್ನ ವೀಡಿಯೋಸನ್ನು ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ನನಗೂ ಸ್ವಲ್ಪ ಎಂಥೂಸಿಯಾಸಮ್ ಜಾಸ್ತಿ ಆಗುತ್ತೆ ಪಾಠ ಮಾಡಲಿಕ್ಕೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.